ಹಾಯ್ ವಿವರ್ಸ್, ಇವತ್ತು ನಾವು ಪಾಲಕ್ ಸೊಪ್ಪಿನ ಪಚಡಿ ಅಥವಾ ಚಟ್ನಿನ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಒಂದು ಸಣ್ಣ ಕಟ್ಟು ಪಾಲಕ್ನ ತಗೊಂಡು ಒಂದು 3 ಸಾರಿ ಚೆನ್ನಾಗಿ ತೊಳೆದು ನೀರೆಲ್ಲ ಹೋಗೋವರೆಗೂ ಬಸ್ದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಯಾವುದೇ ಸೊಪ್ಪುಗಳನ್ನಾಗಲಿ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ನೀರಲ್ಲೇ ಅದನ್ನು ಡಿಪ್ ಮಾಡಿ ತೊಳೆಯೋದ್ರಿಂದ ಅದಕ್ಕೆ ಅಂಟ್ಕೊಂಡಿರೋ ಮಣ್ಣು ಅದೆಲ್ಲ ನೀರಲ್ಲೇ ಉಳಿದ್ಬಿಡತ್ತೆ. ಆ ರೀತಿ ತೊಳೆಯೋದ್ರಿಂದ ಸೊಪ್ಪುಗಳು ಶುದ್ಧವಾಗಿ ಸಿಗುತ್ತೆ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಮೇಲೆ ಒಂದು 2ರಿಂದ 3 ಈರುಳ್ಳಿ, ಹಾಗೆ 2 ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನಾವೀಗ 1 ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಉಪ್ಪನ್ನು ಬಳಸಿದ್ದೀನಿ. ಈಗ ಇದನ್ನು ನಾವು ಮಿಕ್ಸಿ ಮಾಡಿಕೊಂಡು, ಈ ಮಿಕ್ಸಿ ಮಾಡುವಾಗ ಸ್ವಲ್ಪ ಇದು ತರಿಯಾಗಿ ಬಂದರೂ ಪರವಾಗಿಲ್ಲ, ಹಾಗಿದ್ರೇ ಈ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ. ತುಂಬ ಪೇಸ್ಟ್ ಥರ ಆದರೆ ಅದು ಅಂಟ್ಕೊಂಡ್ಬಿಡುತ್ತೆ. ಈಗ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾಯ್ತಾ ಇದ್ದ ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ, ಜೀರಿಗೆ ಸಾಸಿವೆ 2 ಚಿಟಪಟ ಅಂತ ಇದ್ದ ಹಾಗೆ ನಾವು ಇಲ್ಲಿ 1.5 ಸ್ಪೂನು ಉದ್ದಿನ ಬೇಳೆಯನ್ನು ಹಾಕ್ಕೋಬೇಕು. ಈ ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ನಾವು ಒಂದು 3 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೋಬೇಕು. ಒಣಮೆಣಸಿನ್ಕಾಯಿ ನಿಮಗೆ ತುಂಬ ಬೇಕು ಅನ್ನೋದಾದರೆ ನೀವು ಇನ್ನೊಂದು 2 ಮೆಣಸಿನ್ಕಾಯಿಗಳನ್ನ ಹಾಕ್ಕೋಬೋದು. ಅದೆಲ್ಲ ಫ್ರೈ ಆಗ್ತಾ ಇದ್ದಾಗೆ ನಾವು ಮುಂಚೆನೇ ರುಬ್ಬಿ ಇಟ್ಟಂಥ ಈರುಳ್ಳಿ ಪೇಸ್ಟ್ನ ಈ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆ ರೀತಿ ಇದನ್ನು ಫ್ರೈ ಮಾಡ್ಕೊಳ್ತಾ ಒಂದು ಅರ್ಧ ಟೀ ಸ್ಪೂನು ಅರಿಶಿನ, ಹಾಗೆ 1 ಸ್ಪೂನು ಧನಿಯಾ ಪೌಡ್ರನ್ನು ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಆ ಕಾರಣಕ್ಕೆ ಒಂದು ಲಿಡ್ಡನ್ನು ಮುಚ್ಚಿ ಒಂದು 5ರಿಂದ 7 ನಿಮಿಷ ಅದು ಫ್ರೈ ಆಗೋದಕ್ಕೆ ಬಿಡೋಣ. ನೋಡಿ, ಎಣ್ಣೆ ಎಲ್ಲ ಈ ರೀತಿ ಮೇಲ್ ಬರಬೇಕು. ಆ ರೀತಿ ಚೆನ್ನಾಗಿ ಫ್ರೈ ಆದರೆ ಆ ಹಸಿ ವಾಸನೆ ಹೊರಟೋಗುತ್ತೆ. ಈ ಟೈಮಲ್ಲಿ ನಾವು ಕಟ್ ಮಾಡಿ ಇಟ್ಟಿರೋಂಥ ಪಾಲಕ್ ಸೊಪ್ಪನ್ನ ಹಾಕ್ಕೋಬೇಕು. ಈ ಪಾಲಕ್ ಸೊಪ್ಪನ್ನ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೆರೆತ್ಕೊಳ್ಳೋದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು. 10 ನಿಮಿಷದ ನಂತರ ಇದು ಚೆನ್ನಾಗಿ ಬೆರೆತ್ಕೊಂಡಿರುತ್ತೆ. ಹಾಗೆ ಈ ಅಂಚಲ್ಲೆಲ್ಲ ಎಣ್ಣೆ ಕೂಡ ಬಿಡ್ತಾ ಇದೆ ನೋಡಿ. ಇದು ಯಾವುದೇ ಕಾರಣಕ್ಕೂ ತಳ ಹಿಡಿಬಾರ್ದು, ಅಂದರೆ ಹೊತ್ತಬಾರ್ದು. ಆ ರೀತಿ ನೋಡ್ಕೊಳ್ಳಿ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿನ ಹಾಕಿ ಇದನ್ನು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ನೀವು ಒಂದು ಗಾಜಿನ ಬೌಲ್ಗೋ ಅಥವಾ ಸ್ಟೀಲ್ ಬೌಲ್ಗೋ ಇದನ್ನ ಎತ್ತಿಟ್ಕೊಳ್ಳಿ. ಯಾಕೆ ಇದನ್ನು
ಈ ಕಡಾಯಿಯಿಂದ ತೆಗಿಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾನ್ ಸ್ಟಿಕ್ ಆಗಿರೋದ್ರಿಂದ ಅದರಲ್ಲಿ ಈ ರೀತಿ ಸೊಪ್ಪಿನ ಪಲ್ಯಗಳನ್ನೆಲ್ಲ ಬಿಡೋದ್ರಿಂದ ಅದು ಬೇಗ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ತೆಗೆದುಬಿಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೋಡಿ, ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಈಗ ನಾನು ಈ ಬಾಣಲಿಗೆ ಸ್ವಲ್ಪ ರೈಸನ್ನು ಹಾಕಿ ಸ್ವಲ್ಪ ಚಟ್ನಿನ ಹಾಕಿ ನಿಮಗೆ ಕಲಸಿ ತೋರಿಸ್ತೀನಿ. ಈ ಚಟ್ನಿ ಚಪಾತಿ, ರೊಟ್ಟಿ ಜೊತೆ ಹಾಗೂ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಈ ಸೊಪ್ಪುಗಳನ್ನೆಲ್ಲ ಸುಮಾರಾಗಿ ಸಾರುಗಳಲ್ಲೇ ಬಳಸ್ತಾರೆ. ಎಲ್ಲೋ ಕೆಲವೊಂದು ಕಡೆ ಮಾತ್ರ ಪಲ್ಯಗಳಿಗೆ ಸಬ್ಬಸಿಗೆ ಸೊಪ್ಪು ಈ ಥರ ಎಲ್ಲ ಬಳಸ್ತಾರೆ. ಆದರೆ ತುಂಬ ಜನ ಪಾಲಕ್ ಸೊಪ್ಪನ್ನ ಯಾವಾಗಲೂ ಆಲೂ ಜೊತೆ ಅಥವಾ ಸಾಂಬಾರ್ಗೋಸ್ಕರನೇ ಬಳಸ್ತಾರೆ. ಒಂದು ಸಾರಿ ಪಾಲಕ್ ಸೊಪ್ಪಿಂದ ಈ ರೀತಿ ಚಟ್ನಿನ ಮಾಡ್ಕೊಂಡು ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.